ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಬೀದರ್ನ ಅದ್ಭುತವಾದಂಥ ಝರಣಿ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನೀರಿನ ಗವಿಯೊಳಗಿರುವ ಅಪರೂಪದ ನರಸಿಂಹಸ್ವಾಮಿ ಝರಣಿ ಕ್ಷೇತ್ರ ಬೀದರ್. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀರಲ್ಲೇ ನಡ್ಕೊಂಡು ಹೋಗಬೇಕು. ಇಲ್ಲಿ ಸ್ವಯಂಭೂ ಗೃಹಾಂತ ದೇವಾಲಯ ಅಂತ ಕೂಡ ಹೇಳ್ತಾರೆ. ಸ್ವಯಂಭೂ ಅಂದರೆ ತಾನಾಗಿ ಉದ್ಭವಿಸಿರುವುದು ಮೂರ್ತಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಹೇಗೆ ಹೋದ್ವಿ, ಹೇಗೆ ದರ್ಶನ ಮಾಡ್ಕೊಂಡ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಅರ್ಲಿ ಮಾರ್ನಿಂಗ್ 3 o'clockಗೆ ಹೋಗ್ತಾ ಇದ್ದೀವಿ. ಯಾಕಂದರೆ 4:30ಗೆ ನಮ್ಮದು ಟ್ರೈನ್ ಇದೆ. ಹಾಗಾಗಿ ನಾವು ರ್ಯಾಪಿಡ್ ಬುಕ್ ಮಾಡ್ತಾ ಇದ್ದರೆ ಮಾರ್ನಿಂಗ್ ಟೈಮಲ್ಲೆಲ್ಲ ಆಟೋಕ್ಕಿಂತ ಕ್ಯಾಬ್ ರೇಟೇ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ನಾವು ಕಾರ್ ಬುಕ್ ಮಾಡಿಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆ ಟೈಮಲ್ಲಿ ಎಬ್ಸಿದ್ರು ಕೂಡ ನಮ್ಮ ಉತ್ತಮಿ ಎಷ್ಟು ಫ್ರೆಶ್ ಆಗಿ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದಾಳೆ ನೋಡಿ. ನಾವು ಭಾಳ ದಿನದಿಂದ ಹೋಗಬೇಕು ದಿನಗಳಿಂದಲ್ಲ, ಭಾಳ ವರ್ಷಗಳಿಂದ ಹೋಗಬೇಕು ಅನ್ಕೋತಾ ಇದ್ವಿ. ಬಟ್ ಅದು ಕೂಡಿ ಬರಲಿಲ್ಲ. ಆ ದೇವ್ರು ಕರ್ಸ್ಕೊಂಡ್ರೆ ಅಲ್ಲ ನಾವು ಹೋಗೋದು. ಹಾಗಾಗಿ ಒನ್ ಡೇ ಟ್ರಿಪ್ ಹೋಗಿ ಬರೋಣ ಅಂತೇಳಿ ಸಡನ್ನಾಗಿ ರೆಡಿ ಆದ್ವಿ. ಇಲ್ಲಿ ಹೈದ್ರಾಬಾದಿಂದ ನಾವು ಹೋಗ್ತಾ ಇರೋದು. ಹೈದ್ರಾಬಾದಿಂದ 150 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗಾಗಿ ಇಲ್ಲಿ ಡೈಲಿ ಟ್ರೈನ್ ಇರೋದ್ರಿಂದ ರಿಸರ್ವೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಜನರಲ್ ಟಿಕೆಟ್ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಯಾಕಂದರೆ ನನ್ನ ಮಗಳಿರುವಂಥ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬೀದರ್ನವರಿದ್ದಾರೆ. ಇಲ್ಲ ಒಂದು ಡೇನಲ್ಲಿ ನೀವು ಹೋಗಿ ಬರ್ಬೋದು ಅಂದರು. ಹಾಗಾಗಿ ನಾವು ಸಡನ್ನಾಗಿ 2 ಡೇಸಲ್ಲೇ ಈ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ. ಲಿಂಗಂಪಲ್ಲಿ ಸ್ಟೇಷನ್ಗೆ ಬಂದು ಕೂತಿದ್ದೀವಿ ನೋಡಿ. ಈಗ 4:15 ಆಗಿದೆ. ನಮ್ಮ ಉತ್ತಮಿ ನೋಡಿ ಎಷ್ಟು ಫ್ರೆಶ್ ಆಗಿ ಆಡ್ತಾ ಇದ್ದಾಳೆ. ಅವರು ಯಾರು ಡ್ರೆಸ್ ಹಾಕೊಂಡು ರೆಡಿಯಾಗಿ ನಿಂತರೆ ಸಾಕು, ನಾನು ಬರ್ತೀನಿ ಅಂತ ಅವ್ರ ಹತ್ರ ಬಂದುಬಿಡ್ತಾಳೆ. ನಾವಿಲ್ಲಿ ಜನರಲ್ ಟಿಕೆಟ್ ತೊಗೊಂಡು ಟ್ರೈನ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನು ಟ್ರೈನ್ ಬರ್ತಾ ಇದೆ. ನಾವು ಟ್ರೈನ್ ಖಾಲಿನೇ ಇತ್ತು. ಹೇಗೆ ಹೋದ್ವಿ, ಅಲ್ಲಿ ನಮ್ಮ ಉತ್ತಮಿ ಹೇಗೆ ಆಡಿದ್ಲು ಅನ್ನೋದನ್ನು ತೋರಿಸ್ತಾ ಅದರ ವಿಶೇಷತೆ ಏನು ಅನ್ನೋದನ್ನು ಹೇಳ್ತೀನಿ. ಇದು ಕಲ್ಯಾಣ ಕರ್ನಾಟಕ ಹೆಮ್ಮೆ ಜಿಲ್ಲೆಯಾದ ಬೀದರ್ನಲ್ಲಿ ಅತ್ಯಂತ ಪವಾಡ ಮತ್ತು ನಿಗೂಢ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಅದೇ ಝರಣಿ ನರಸಿಂಹಸ್ವಾಮಿ ಕ್ಷೇತ್ರ. ಒಂದು ಕತ್ತಲೆ ಗುಹೆ. ಆ ಗುಹೆ ಒಳಗಡೆ ತುಂಬ ನೀರು, ಅಂದರೆ ಸೊಂಟದ ಮಟ್ಟ ಮತ್ತು ಕುತ್ತಿಗೆ ತನ ನೀರಿರುತ್ತೆ. ಅಂದರೆ ಅದೇ ನೀರಿನಲ್ಲಿ 300 ಮೀಟರ್ ನಡೆದುಕೊಂಡು ಹೋದರೆ ಮಾತ್ರ ಈ ದೇವರ ದರ್ಶನ ಆಗೋದು. ಅಂತ ಒಂದು ದೈವಿಕ ಶಕ್ತಿಯ ದರ್ಶನ ಮಾಡಿದಾಗ ನನ್ನ ಅನುಭವ ಹೇಗಿತ್ತು ಅಂತ ಕೂಡ ಇಲ್ಲಿ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಈ ದೇವರು ಇಲ್ಲಿ ಹೇಗೆ ಸ್ವಯಂಭೂ ಆದ, ಅದರ ಇರುವ ಹಿಂದೆ ಒಂದು ಪೌರಾಣಿಕ ಕಥೆ ಏನು, ಅದರ ಇತಿಹಾಸ ಕೂಡ ಇದೆ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತ್ರೇತಾಯುಗದಲ್ಲಿ ಭಗವಾನ್ ವಿಷ್ಣುವು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲು ನರಸಿಂಹ ಅವತಾರ ತಾಳುತ್ತಾನೆ. ಹಿರಣ್ಯಕಶಿಪುವಿನ ವಧೆ ನಂತರ ನರಸಿಂಹಸ್ವಾಮಿಯ ಉಗ್ರ ರೂಪ, ಅಂದರೆ ಕೋಪ ಜಾಸ್ತಿ ಇರುತ್ತಲ್ಲ, ಆ ಕೋಪ ಶಾಂತ ಆಗೋದಿಲ್ಲ. ಆಗ ಆ ಸ್ವಾಮಿಯು ಇದೇ ಬೀದರ್ನ ಗುಹಾಂತರ ಪ್ರದೇಶಕ್ಕೆ ಬಂದು ನೆಲೆಸುತ್ತಾನೆ ಎಂಬ ನಂಬಿಕೆಯೂ ಕೂಡ ಇದೆ. ಅದೇ ಸಮಯದಲ್ಲಿ ಇಲ್ಲಿ ಇನ್ನೊಂದು ಘಟನೆ ಕೂಡ ನಡೆಯುತ್ತದೆ. ಅದೇನು ಅಂತ ಮುಂದೆ ತಿಳಿಸ್ತೀನಿ. ಈಗ ಟ್ರೈನಲ್ಲಿ ನೋಡಿ ನಮ್ಮ ಉತ್ತಮಿ ಹೇಗೆ ಆಟ ಆಡ್ತಾ ಇದ್ದಾಳೆ. ಅನ್ನ, ಬೇಳೆ, ತುಪ್ಪ, ಸಾರು ಅಂತೇಳಿ ಹೇಳಿ ಎಲ್ಲ ಮಾಡಿ ಬುತ್ತಿ ಕಟ್ಟಿ ಎಲ್ಲರಿಗೂ ಉಣಿಸಿ, ಬುತ್ತಿ ಕಟ್ಟಿ ತಲೆ ಮ್ಯಾಗಿಟ್ಟು ಕೆರೆ ಕಟ್ಟೆ ಹೊಡಿತಲೆ ಅನ್ನೋದ್ರಾಗನೇ ನಗ್ತಾಳೆ ಅವಳು. ಇನ್ನೂ ಗುಲ್ಗುಲು ಮಾಡೋ ಅವಸರನೂ ಇಲ್ಲ. ಕೆರೆ ಕಟ್ಟೆ ಹೊಡಿತಂದ್ರೆ ಸಾಕು ನಗ್ತಾಳೆ. ಅವಳಂತೂ ಫುಲ್ಲು ಆ್ಯಕ್ಟಿವ್ ಆಗಿ ಆಟ ಆಡಿದ್ದಾಳೆ. ಆ ವಿಡಿಯೋ ನಾನು ಶಾರ್ಟಲ್ಲಿ ಕೂಡ ಬಿಟ್ಟಿದ್ದೀನಿ ನೋಡಿ. ಈ ನರಸಿಂಹಸ್ವಾಮಿ ಪಕ್ಕದಲ್ಲೇ ಒಂದು ಶಿವಲಿಂಗ ಇದೆ. ಅಲ್ಲಿ ಇನ್ನೊಂದು ಘಟನೆ ಕೂಡ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಹೇಳ್ತೀನಿ ಕೇಳಿ. ಇಲ್ಲಿ ಒಬ್ಬ ಝರಕಾಸುರ ಎಂಬ ರಾಕ್ಷಸನಿರ್ತಾನೆ. ಆತ ನರಸಿಂಹಸ್ವಾಮಿಯ ಪರಮ ಭಕ್ತನಾಗಿರ್ತಾನೆ. ಆದರೂ ತನ್ನ ರಾಕ್ಷಸ ಗುಣದಿಂದ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಲೋಕ ಕಲ್ಯಾಣಕ್ಕಾಗಿ ನರಸಿಂಹಸ್ವಾಮಿ ಆತನನ್ನು ಸಂಹಾರ ಮಾಡಲು ಮುಂದಾಗುತ್ತಾನೆ. ಸ್ವಾಮಿಯ ಕೈಯಲ್ಲಿ ಮರಣ ಹೊಂದುವ ಮುನ್ನ ಝರಕಾಸುರ ಒಂದು ವರವನ್ನು ಬೇಡ್ತಾನೆ. ಆ ವರ ಏನಂದರೆ, ಸ್ವಾಮಿ, ನೀನು ಸದಾ ಇದೇ ಗುಹೆಯಲ್ಲೇ ನೆಲೆಸಬೇಕು ಮತ್ತು ನಿನ್ನ ಪಾದದ ಅಡಿಯಿಂದ ನಾನು ಈ ನೀರಿನ ರೂಪದಲ್ಲಿ ಸದಾ ಹರಿಯುತ್ತಿರಬೇಕು. ಇಲ್ಲಿಗೆ ಬರುವ ಭಕ್ತರು ಮೊದಲು ನನ್ನ ನೀರಿನಲ್ಲಿ ಸ್ನಾನ ಮಾಡಿ ಅಥವಾ ನಡೆದುಕೊಂಡು ಬಂದು ನಿನ್ನ ದರ್ಶನ ಪಡೆಯಬೇಕು ಅಂತ ಬೇಡ್ಕೋತಾನೆ. ಆಗ ಭಕ್ತನ ಕೊನೆ ಆಸೆಯಂತೆ ನರಸಿಂಹಸ್ವಾಮಿ ಇಲ್ಲೇ ಸ್ವಯಂಭುವಾಗಿ ಕಲ್ಲಿನ ಮೂರ್ತಿಯಾಗಿ ನೆಲೆಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಆವಾಗಿನಿಂದ ಜರಕಾಸುರನು ನೀರಿನ ರೂಪದಲ್ಲಿ ಸ್ವಾಮಿಯ ಪಾದದ ಅಡಿಯಿಂದ ನಿರಂತರವಾಗಿ ಹರಿತಾ ಇರ್ತದ. ಅದಕ್ಕಾಗಿ ಈ ಕ್ಷೇತ್ರಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಝರಣಿ ನರಸಿಂಹಸ್ವಾಮಿ ಎಂಬ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಈ ಗುಹೆಯ ಒಳಗೆ ವರ್ಷದ 365 ದಿನ ಕೂಡ ನೀರು ನಿರಂತರವಾಗಿ ಹರಿತಾನೇ ಇರುತ್ತಂತೆ. ಬೇಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಇಲ್ಲಿ ನೀರಿನ ಮಟ್ಟ ಮಾತ್ರ ಒಂದೇ ಸಮ ಆಗಿರುತ್ತೆ.
ಈ ನೀರು ಎಲ್ಲಿಂದ ಬರುತ್ತೆ, ಎಲ್ಲಿ ಉದ್ಭವಿಸುತ್ತೆ ಅನ್ನೋದು ಇಂದಿಗೂ ಕೂಡ ಒಂದು ರಹಸ್ಯ ಇದೆ ಅಂತ ಕೂಡ ಹೇಳ್ತಾರೆ. ಆ ನೀರಿನಲ್ಲಿ ಸ್ನಾನ ಮಾಡಿ ನಡ್ಕೊಂಡು ಹೋದ್ರೆ ನಮ್ಗೆ ಯಾಕೆ ಆರಾಮಾಗುತ್ತೆ, ನಮ್ಗಿರುವಂಥ ರೋಗಗಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಯಾಕೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾವು 7:45ಕ್ಕೆಲ್ಲ ಸ್ಟೇಷನ್ನಿಗೆ ಬಂದ್ವಿ. ಅಲ್ಲಿಂದ ಒಂದು 5 ಕಿಲೋಮೀಟ್ರು ದೂರದಲ್ಲಿ ಈ ದೇವಸ್ಥಾನ ಇರೋದು. ಆಲ್ರೆಡಿ ನಾವು ಹೊರಗೆ ಬಂದ ತಕ್ಷಣ ಆಟೋದವ್ರು ಕಾಯ್ತಾ ಇರ್ತಾರೆ. ನೀವು ಎಲ್ಲಿಗೆ ಹೋಗ್ತೀರಿ ಅಂದ್ರೆ ಅಲ್ಲಿ ಬೀದರ್ ಕೋಟೆ, ಗುರುನಾನಕ್ ಮಂದಿರ್ ಇನ್ನ ನೋಡ್ತಕ್ಕಂಥ ಪ್ಲೇಸ್ಗಳು ಸಾಕಷ್ಟು ಇದಾವಲ್ಲ, ಹಾಗಾಗಿ ಅವ್ರು ಕರಿತಾ ಇರ್ತಾರೆ. ನಾವು ಮೊದಲಿಗೆ ಗುಡಿಗೆ ಹೋಗ್ಬೇಕು ಅನ್ಕೊಂಡಿವಲ್ಲ, ಹಾಗಾಗಿ ಕೆಳಗಿಳಿದು ಬಂದ ತಕ್ಷಣ ಆಟೋದವ್ರು ಕಾಯ್ತಾ ಇದ್ರು. ಅಲ್ಲಿಂದ ₹20 ₹30 ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅಲ್ಲಿಂದ ಆಟೋ ಮಾಡ್ಕೊಂಡು ಒಂದು 10-15 ನಿಮಿಷದಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ 2 ರೂಟ್ ಇದೆ ಹೋಗೋದಿಕ್ಕೆ. ಇದು ಒಂದು ರೂಟು, ಮತ್ತೆ ಆ ಕಡೆಯಿಂದ ಕೂಡ ಒಂದು ರೂಟ್ ಬರುತ್ತೆ. ಇಲ್ಲಿ ಆದ್ರೆ ಇಳ್ಕೊಂಡು ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಂದ್ರೆ ನಾವು ಆ ಕಡೆ ಹೋದ್ರೆ ಅಲ್ಲಿಂದ ಮೇಲೆ ಹತ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಸಾಕಷ್ಟು ಮೆಟ್ಲೇನಿಲ್ಲ, ಒಂದು ಸ್ವಲ್ಪ ಮೆಟ್ಲು ಇಳಿದು ಬಂದ್ರೆ ಈ ರೀತಿ ಬಯಲಾಗಿರುವಂತ ದೇವಸ್ಥಾನ ಇದೆ. ಇಲ್ಲಿ ಲಾಕರ್ ಫೆಸಿಲಿಟಿ ಇದೆ. ನಾವು ಒಯ್ದಿರುವಂತ ಬ್ಯಾಗ್, ಯಾಕಂದ್ರೆ ನಾವು ನೀರಿನಲ್ಲಿ ಹೋಗ್ಬೇಕಾಯ್ತಂದ್ರೆ ಬಟ್ಟೆ ತೊಯ್ದು ಬಿಡ್ತಾವಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೂಮ್ಸ್ ಕೂಡ ಇದಾವೆ. ಹಾಗೆ ನಾವು ಇಡೋದಕ್ಕೆ ಲಾಕರ್ ಕೂಡ ಇದೆ. ಇಲ್ಲಿ ಲಾಕರ್ ಡಿಜಿಟಲ್ ಲಾಕರ್ ಸಿಸ್ಟಮ್ ಇದೆ. ಇದೇ ನೋಡಿ ಶ್ರೀ ಕ್ಷೇತ್ರ ಜರಣಿ ನರಸಿಂಹ ಸ್ವಾಮಿ ಕ್ಷೇತ್ರ. ಇಲ್ಲಿ ಎಂಟ್ರೆನ್ಸ್ಗೆ ಫೀಸ್ ಇದೆ, ₹10 ತಗೋತಾರೆ. ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಇಲ್ಲಿ ಆಕ್ಚುಲು ಫೋನ್ ಅಲೋ ಇಲ್ಲ ಅಂತ ಒಬ್ರು, ಆದ ಅಂತ ಒಬ್ರು ಹೇಳ್ತಾ ಇದ್ರು. ಕೆಲವರು ಇಲ್ಲ ಅಂದದಕ್ಕೆ ನಾವು ಫೋನ್ ಅಲ್ಲೇ ಇಟ್ಟಿದ್ವಿ. ಆದ್ರೂ ಕೂಡ ನಾವು ಒಳಗಡೆ ಕೆಲವು ಫೋಟೋಸ್ ಅನ್ನ ತಗೊಂಡಿವಲ್ಲ, ಅದು ಹಾಕಿದ್ದೀನಿ ನೋಡಿದಿರಿ. ಅದು ಹೇಗೆ ತಗೊಂಡೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಇಲ್ಲಿ ನಾವು ಯಾವ ರೀತಿ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೇಕು, ಯಾವ ಹಾಕೊಂಡು ಹೋಗ್ಬಾರ್ದು ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಈಗ ನಾವು ಹೋಗಿರೋದು ವೀಕೆಂಡ್ ಅಲ್ಲ, ಸ್ಯಾಟರ್ಡೆ ಸಂಡೇ ಆದ್ರೆ ಫುಲ್ಲು 3 ಅವರ್ಸ್ ಕೂಡ ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಸೋಮವಾರ ಬಂದಿದ್ವಿ. ಹಾಗೆ ನಾವು 8ಕ್ಕೆಲ್ಲ ನಾವು ಗುಡಿಗೆ ಬಂದ್ವಲ್ಲ, ಜನ ಕೂಡ ಕಡಿಮೆ ಇದ್ರು. ಇದೇ ನೋಡಿ ಲಾಕರ್ ಸಿಸ್ಟಮ್. ಇಲ್ಲಿ ನಾವು ಬ್ಯಾಗ್ಗಳನ್ನ ಇಟ್ಟು ಹೋಗ್ಬೋದು. ಇಲ್ಲಿ ಗಂಟೆಗೆ ಇಷ್ಟ ಅಂತ ಫಿಕ್ಸ್ ಮಾಡಬೇಕು ನಾವು. ಪಾಸ್ವರ್ಡ್ ಇರುತ್ತೆ. 2 ತಾಸು, 1 ತಾಸು, 3 ತಾಸು ಆ ಥರ ಟೈಮ್ ಇರುತ್ತೆ. ಅಲ್ಲಿ ನಾವು ಸೆಟ್ ಮಾಡಿ ಬ್ಯಾಗ್ ಇಡ್ಬೋದು. ಎಂಟ್ರೆನ್ಸ್ ಟಿಕೆಟ್ ತಗೊಂಡು ನಾವು ನೀರಿನೊಳಗಡೆ ಹೋದ್ವಿ. ಇಲ್ಲಿ ನೀರಿನಲ್ಲಿರುವ ರಹಸ್ಯ ಏನಂದ್ರೆ, ಇಲ್ಲಿ ಔಷಧೀಯ ಗುಣದ ನೀರು ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಇಲ್ಲಿ ಹರಿಯುವ ನೀರಿನಲ್ಲಿ ಗಂಧಕ, ಸಲ್ಫರ್ ಅಂಶ ಇರುತ್ತಂತ. ಹಾಗಾಗಿ ಈ ನೀರಿನಲ್ಲಿ ನಡೆದುಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯ ಚರ್ಮ ರೋಗಗಳಿದ್ರೂ ಅದು ಗುಣ ಆಗುತ್ತಂತೆ. ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ಅವ್ರಿಗೂ ಆರಾಮಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಈ ಗುಹೆ ಒಳಗೆ ಹೋಗುತ್ತಿದ್ದಂತೆ ನನಗೆ ಕತ್ತಲು, ಆ ತಣ್ಣನೆ ನೀರಿನ ಶಬ್ದ, ಹಾಗೆ ನಮಗೆ ಒಂದು ಸಾಹಸಮಯ ಮತ್ತೆ ಆಧ್ಯಾತ್ಮಿಕ ಅನುಭವವನ್ನು ಒಟ್ಟಿಗೆ ನೀಡಿದಂಥ ಅನುಭವ ಆಯಿತು. ಈ ಗುಹೆ ಕೊನೆಯಲ್ಲಿ ನರಸಿಂಹಸ್ವಾಮಿ ಮತ್ತೆ ಅಷ್ಟಲಕ್ಷ್ಮಿಯರ ದರ್ಶನ ಸಿಕ್ಕಾಗ ಎಷ್ಟು ಆನಂದ ಆಯ್ತಂದ್ರೆ ಆ ಆನಂದವೇ ಬೇರೆ. ಅಲ್ಲಿ ಜನ ಬಹಳ ಕಡಿಮೆ ಇರೋದ್ರಿಂದ ಅಲ್ಲಿ ಪುರೋಹಿತರು ನಮಗೆ ಅರ್ಚನೆ ಮಾಡಿಸ್ತೀರಿ ಅಂತ ಕೇಳಿದಾಗ ಕೂಡ್ರಿ ಅಂತೇಳಿ ನಮ್ಮನ್ನ ಕಟ್ಟೆ ಮೇಲೆ ಮೂವರಿಗೆ ಕೂಡಿಸಿ ನಮ್ದು ಗೋತ್ರ ನಾಮಗಳೇಳಿ ಅಭಿಷೇಕವನ್ನ ಮಾಡಿಸಿದ್ರು. ಹಾಗೆ ಏನಾದರೂ ದೋಷಗಳಿದ್ರೂ ಕೂಡ ಇಲ್ಲಿ ನಿವಾರಣೆ ಆಗ್ತಾವ, ನೀವು ಮನಸ್ಫೂರ್ತಿ ಬೇಡ್ಕೊಳ್ಳಿ ಅಂತೇಳಿ ಆ ಸ್ಥಳದ ಮಹಿಮೆಯನ್ನು ನಮಗೆ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಹೇಳಿದ್ರು. ಅಲ್ಲಿಂದ ಹೊರಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲೇ ಅನ್ನ ದಾಸೋಹ ಇರುತ್ತೆ. ಡೈಲಿ ಅನ್ನ ಸಾಂಬಾರ್ ಊಟ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಇರುತ್ತೆ ಅಂತ ಹೇಳಿದ್ರು. ಇನ್ನು ಹೊರಗೆ ಟಿಫಿನ್ ಯಾಕೆ ಮಾಡಬೇಕು, ದೇವ್ರದ್ದು ಎಲ್ಲಿ ಸಿಗಬೇಕು ಅಂತೇಳಿ ನಾವು ಸೀದಾ ಅನ್ನ ದಾಸೋಹಕ್ಕೆ ಬಂದು ಅಲ್ಲಿ ಅನ್ನ ಸಾಂಬಾರು ಊಟ ಮಾಡಿಸಿದ್ವಿ. ನಮ್ಮ ಮುತ್ತಮ್ಮಿಗೆ ಕೂಡ ಅಕ್ಕಿದು ಊಟ ಮಾಡಿಸೋ ಟೈಮ್ ಆಗಿತ್ತಲ್ಲ, ಅವಳು ಊಟ ಮಾಡಬೇಕಂದ್ರೆ ಒಂದು ಸರ್ಕಸ್ ಮಾಡ್ದಂಗೆ ಇರುತ್ತೆ ನಾವು. ಇಲ್ಲಿ ಬಯಲು ಜಾಗ ಚೆನ್ನಾಗಿತ್ತು. ಇಲ್ಲಿ ಅವ್ರ ಮಮ್ಮಿ ಸ್ವಲ್ಪ ಗಂಜಿನ ಮಾಡ್ಕೊಂಡು ಬಂದಿದ್ರು. ಅದನ್ನು ತಿನ್ನಿಸಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಗದ್ದಲ ಕಡಿಮೆ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ. ಅಲ್ಲಿಂದ ಮುಂದೆ ಇನ್ನು ಬೀದರ್ ಕೋಟೆ ನೋಡೋಣ, ಗುರುನಾನಕ್ ಟೆಂಪಲ್ ನೋಡೋಣ ಅಂತೇಳಿ ಮೇಲ್ಗಡೆ ಬಂದ್ವಿ. ಅಷ್ಟೊತ್ತಿಗೆ 10:30 ಆಗ್ತಾಯಿತ್ತು. ಅಷ್ಟೊತ್ತಿಗೆ ಜನ ಕೂಡ ಜಾಸ್ತಿ ಆದರು. ಜನ ಜಾಸ್ತಿ ಆದಂಗೆಲ್ಲ ಅಲ್ಲಿ ಕಾರುಗಳು ಇಟ್ಟಿದ್ದಾರೆ, ಗಂಟೆಗಿಷ್ಟು 10 ನಿಮಿಷಕ್ಕಿಷ್ಟು ಅಂತೇಳಿ ಮಕ್ಕಳು ಆಡೋದಕ್ಕೆ. ಯಾಕಂದರೆ ಬಯಲು ಜಾಗ ಇದೆಯಲ್ಲ ಅಲ್ಲಿ. ಇನ್ನು ಅವರಿಗೆ ಟೂರಿಸಮ್ ಜನ ನೋಡೋರು ಬಂದವರಿಗೆ ಇದು ಒಂದು ಆ್ಯಕ್ಚುವಲ್ ನಾವು ಫೋನ್ ಒಳಗಿಟ್ಟು ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಬೇರೆಯವರು ಫೋನ್ ತೊಗೊಂಡು ಬಂದಿದ್ರು. ಅವರು ಫೋನ್ನಲ್ಲಿ ನಾವು ವಿಡಿಯೋ ಮತ್ತು ಫೋಟೋಸ್ ತೆಗೆಸ್ಕೊಂಡ್ವಿ. ಅವರು ನಮಗೆ ಆಮೇಲೆ ಸೆಂಡ್ ಮಾಡಿದರು. ಮುಂಚೆ ಎಲ್ಲ ಎಲ್ಲರಿಗೂ ಫೋನ್ ಅಲೋ ಇತ್ತು. ಈಗ ಜಾಸ್ತಿ ಜನ ಆದರೆ ಬಿಡಲ್ಲ ಅಂತ ಹೇಳಿದರು. ನಿಮ್ಮಲ್ಲಿ ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿಯಾಗಿದ್ದರೆ ಫೋನ್ ಒಯ್ದಿದ್ರಾ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಕೂಡ ಇಂತಹ ವಿಶಿಷ್ಟ ಮತ್ತು ಪವಾಡದ ಜಾಗಕ್ಕೆ ಭೇಟಿ ನೀಡಬೇಕು ಅಂತ ಅನಿಸಿದ್ರೆ ಖಂಡಿತ ಒಮ್ಮೆ ಈ ಬೀದರ್ನ ಜರಣಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೀದರ್ ಕೋಟೆ ಮತ್ತು ಗುರುನಾನಕ್ ಮಂದಿರ್ ಮತ್ಯಾವ ಪ್ರದೇಶಗಳನ್ನು ನೋಡಿದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ.
ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.